ಅಯೋಧ್ಯ ಮಾತ್ರವಲ್ಲ, ಕಾಶಿಯಲ್ಲಿಯೂ ಕೂಡ ರಾಶಿ ರಾಶಿ ಚಪ್ಪಲಿ ಕಂಡು ಬಂದಿದೆ. ಇಲ್ಲಿ ದೇಗುಲದ ಬಳಿಯಲ್ಲಿ ಚಪ್ಪಲಿ ಬಿಟ್ಟು ಹೋಗ್ತಕ್ಕಂತಹ ಭಕ್ತರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಯಾರೋ ಒಬ್ಬರು ಶುರು ಮಾಡಿಬಿಟ್ಟಿರ್ತಾರೆ ಈ ಥರ, ಅಲ್ಲಿ ಹೋದರೆ ಏನೋ ಬಿಟ್ಟು ಬರಬೇಕಂತೆ, ಚಪ್ಪಲಿ ಬಿಟ್ಟು ಬಂದ್ಬಿಡ್ಬೇಕಂತೆ ಅಂತೇಳಿ ತಗೊಳ್ಳಿ. ಅದನ್ನು ಚಪ್ಪಲಿ ಬಿಟ್ಟು ಬರೋಕ್ಕೆ ಶುರು ಮಾಡಿಬಿಟ್ರೆ ಲಕ್ಷಾಂತರ ಜೊತೆ ಚಪ್ಪಲಿಗಳು ಪ್ರತಿನಿತ್ಯ 2 ಲಾರಿಯಷ್ಟು ಪಾದರಕ್ಷೆಯನ್ನು ಕಸದ ಗುಂಡಿಗೆ ಸುರಿಯಲಾಗ್ತಾ ಇದೆ. 2 ಲಾರಿಯಷ್ಟು. ವಿಶ್ವನಾಥನ ಸನ್ನಿಧಿಯ ಸುತ್ತಮುತ್ತ ಚಪ್ಪಲಿ ಬಿಟ್ಟು ಹೋಗ್ತಿರ್ತಕ್ಕಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ರಸ್ತೆಯಲ್ಲೇ ಚಪ್ಪಲಿ ಬಿಟ್ಬಿಟ್ಟು ದೇವರ ದರ್ಶನಕ್ಕೆ ಅಂಥೇಳಿ ಲಕ್ಷಾಂತರ ಭಕ್ತರು ಹೋಗ್ತಾ ಇದ್ದಾರೆ. ಭಕ್ತರು ಚಪ್ಪಲಿ ಬಿಡೋದಕ್ಕೆ ವಿಶ್ವನಾಥ ದೇಗುಲದ ಹೊರಗಡೆ ಸೂಕ್ತ ವ್ಯವಸ್ಥೆ ಇಲ್ಲ ಅಂತ ಇದು ಒಂದು ಕಾರಣ. ಕೆಲವರು ಏನು ಮಾಡ್ತಾರೆ, ಕೆಲವು ದೇವಸ್ಥಾನಗಳಿಗೆ ಹೋದಾಗ ಏನೋ ಬಿಟ್ಟು ಬರಬೇಕಂತೆ ಅಲ್ಲಿ ಅಂತ, ಒಂದು ಬಟ್ಟೆನೋ ಚಪ್ಪಲಿನೋ ನಿಮ್ಮದೇನೋ ಒಂದು ವಸ್ತು ಬಿಟ್ಟು ಬನ್ನಿ, ಅಲ್ಲಿ ಒಳ್ಳೆಯದಾಗುತ್ತೆ, ನಿಮ್ಮ ಕರ್ಮ ಕಳೆದು ಬಿಡುತ್ತೆ ಅಂತ ಕೆಲವರು ಮಾತಾಡ್ತಾ ಇರ್ತಾರೆ. ಇಲ್ಲೇನಾಗಿದೆ, ಚಪ್ಪಲಿ ಆಚೆ ಬಿಡೋಕ್ಕೇ ಜಾಗ ಇಲ್ಲ, ಒಂದು ಸಿಸ್ಟಮ್ ಇಲ್ಲ. ಇಲ್ಲಿ ಎಲ್ಲೆಲ್ಲೋ ಚಪ್ಪಲಿ ಬಿಟ್ಟುಬಿಟ್ಟು ಭಕ್ತರು ಹೋಗ್ತಾ ಇದ್ದಾರೆ. ಬಂದಮೇಲೆ ಸಿಗಲ್ಲ, ಅಲ್ಲಿ ಚಪ್ಪಲಿ ಚಲಾಪಿಲಿ ಆಗಿಬಿಟ್ಟಿರುತ್ತೆ, ಯಾರೋ ಬಿಟ್ಬಿಟ್ಟಿರ್ತಾರೆ. ಇನ್ನು ಚಪ್ಪಲಿ ಹುಡ್ಕೊಂಡು ಕೂತ್ಕೊಳ್ಳೋರು ಯಾರು ಅಂಥೇಳಿ ಹೋದ್ರೆ ಹೋಯ್ತು ಚಪ್ಪಲಿ ಅಂಥೇಳಿ ಹೊರಟುಬಿಡ್ತಾರಲ್ಲ. ಹಾಗಾಗಿ ಇದೇ ಥರದ ಚಪ್ಪಲಿಗಳು ಉಳ್ಕೊಳ್ತಾ ಇವೆ. ಚಪ್ಪಲಿ ಹುಡ್ಕೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಲ್ಲಿ. ಸೊ ತಮ್ಮ ಚಪ್ಪಲಿ ಗುರುತು ಪತ್ತೆ ಹಚ್ಚೋದು ಕಷ್ಟ ಆಗಿಬಿಟ್ಟು ಭಕ್ತರು ಅಲ್ಲೇ ಚಪ್ಪಲಿಗಳನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ ರಾಶಿ ರಾಶಿ ಚಪ್ಪಲಿ ಅಲ್ಲಿ ಸಂಗ್ರಹ ಆಗ್ತಾ ಇದೆ.